ಬುಕ್ ಬರೆಯೋದಕ್ಕೆ ಎಷ್ಟು ದಿನ ತಗೊಂತು ಟೈಮು, ಅದ್ರ ಪ್ರೋಸೆಸ್ ಹೇಗಿತ್ತು ಅದನ್ನ ಹೇಳಿ. ಬುಕ್ ಬರೆಯೋದಕ್ಕೆ ತುಂಬ ಬರೆದ್ಬಿಟ್ಟೆ ನಾನು. ಏನೇನೋ ಸಿಕ್ಕಿದ್ದೆಲ್ಲ ಬರೆದ್ಬಿಟ್ಟೆ, ಏನೇನು ಮಾಡ್ತಾನೆ ಎಲ್ಲ ಬರೆದ್ಬಿಟ್ಟೆ. ಆಮೇಲೆ ಅದನ್ನು ನಾನು ಕೂತ್ಕೊಂಡು ನಿಧಾನಕ್ಕೆ ಇಷ್ಟೊಂದು ಬರೆದ್ರೆ ದೊಡ್ಡ ಬುಕ್ ಅದು ಎಲ್ರಿಗೂ ಬೋರ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸಣ್ಣದು ಮಾಡಿ ಅದರಲ್ಲೇ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮಾಡಿದೆ. ಒಂದು 15 ಡೇಸ್ ಆಯಿತು. ಓಕೆ, ಇನ್ನೊಂದು ಖುಷಿ ವಿಚಾರ ಅಂತಂದರೆ ಯೂಶಲಿಯಾಗಿ ಪ್ರಾಣಿಗಳ ಬಗ್ಗೆ ನಾವು ವಿಡಿಯೋ ಇರ್ಬೋದು ಅಥವಾ ಬುಕ್ಸ್ ಇರ್ಬೋದು ಎಲ್ಲವೂ ಇಂಗ್ಲೀಷಲ್ಲೇ ಸಿಗುತ್ತೆ, ಬಹುತೇಕ ಇಂಗ್ಲೀಷಲ್ಲಿ. ಇತ್ತೀಚೆಗೆ ಕನ್ನಡದಲ್ಲಿ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕನ್ನಡದಲ್ಲೇ ಬರೆದಿದ್ದೀರಾ, ಅದೊಂದು ಖುಷಿ ವಿಚಾರ. ಅದ್ರ ಬಗ್ಗೆ ಏನಕ್ಕಂದ್ರೆ ನಾನು ಕನ್ನಡ ಮೀಡಿಯಮ್ ಓದಿರೋದು. ನಾನು ಓದಿದ್ದೆಲ್ಲ ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ಓದಿದ್ದೀನಿ ಅಂದಮೇಲೆ ಅಲ್ಲಿ ನಮಗೆ ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆದಿದ್ದೀನಿ ನಾನು. ಸೊ ಮಲೆನಾಡು, ಅದು ಹೇಳಿ ಕೇಳಿ ಮಲೆನಾಡು ಕವಿಗಳ ಬೀಡು ಅಂತಾರಲ್ಲ. ಸೊ ಹಾಗಾಗಿ ಅಲ್ಲಿ ನಾನು ಓದಿದ್ದಕ್ಕೋಸ್ಕರ ನನಗೆ ಕನ್ನಡ ತುಂಬ ಸ್ಪಷ್ಟವಾಗಿ ಬರುತ್ತೆ. ಕನ್ನಡ ಅಂದರೆ ನಂಗೆ ಇಷ್ಟ ತುಂಬ. ನಾನು ಚಿಕ್ಕವಳಿಂದನೂ ಏನೋ ಬರೆಯೋದು ಅದು ಇದು ಮಾಡ್ತಾನಿದ್ದೆ, ಸಣ್ಣ ಸಣ್ಣ ಕವನಗಳು ಬರೆಯೋದು ಅದೆಲ್ಲ ಮಾಡ್ಕೊಂಬರ್ತಾಯಿದ್ದೆ. ಸೊ ಹಾಗಾಗಿ ಸ್ವಲ್ಪ ಈಸಿ ಆಯಿತು ಬುಕ್ ಬರೀಲಿಕ್ಕೆ. ಓಕೆ, ಇನ್ನು ಬೇರೆಯವ್ರಿಗೂ ಲಿಯೋ ಕತೆ ಓದಬೇಕು ಅನ್ನೋ ಆಸೆ ಇರುತ್ತೆ, ಏನು ಬರೆದಿರ್ತಾರೆ, ಹೆಂಗೆ ಬರೆದಿರ್ತಾರೆ ಅಂತ. ಅದರಲ್ಲೂ ಒಬ್ಬರು ಸೆಲೆಬ್ರಿಟಿ ಮನೇಲಿರುವಂಥ ನಾಯಿನ ಹೇಗೆ ನೋಡ್ಕೋತಾರೆ ಅನ್ನೋ ಕುತೂಹಲ ಇರುತ್ತೆ. ಹಾಗಾಗಿ ಬುಕ್ಕನ್ನ ಹೇಗೆ ಪರ್ಚೇಸ್ ಮಾಡೋದು, ಏನಾದರೂ ಪ್ಲ್ಯಾನಿಂಗ್ ಇದೆಯಾ ಪರ್ಚೇಸ್ಗಂದರೆ ಪಬ್ಲಿಷ್ ಮಾಡೋದಕ್ಕೆ? ಅದ್ರ ಬಗ್ಗೆ ಏನು? ಆ್ಯಕ್ಚುಲಿ ನಾವು ಇವನ್ ಬರ್ಡೇ ಮಾಡಿದ್ವಲ್ಲ, ಆವಾಗ ಜಸ್ಟ್ ಒಂದು 50 ಬುಕ್ ಪ್ರಿಂಟ್ ಮಾಡಿ ಅಲ್ಲಿ ಬರ್ತಾರಲ್ಲ ಫ್ರೆಂಡ್ಸ್ಗೆಲ್ಲ ಸುಮ್ಮನೆ ಹಂಗೆ ಒಂದು ಕೊಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನನಗನ್ನಿಸ್ತು ಕೊಟ್ಟರೆ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಮಾತ್ರ ತೊಗೊಳ್ತಾರೆ, ಇಲ್ಲಿ ತೊಗೊಂಡೋಗ್ಬಿಟ್ಟು ಮನೇಲಿ ಎಲ್ಲ ಮೂಲೆಯಲ್ಲಿ ಬಿಸಾಕ್ತಾರೆ. ಸೊ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅದಕ್ಕೋಸ್ಕರ ಅದಕ್ಕೊಂದು ಪ್ರೈಸ್ ಅಂತ ಇಟ್ಟು ಆಮೇಲೆ ಕೊಡೋಣ. ಅವಾಗ ಅಟ್ಲೀಸ್ಟ್ ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ತೀರಾ ಅಲ್ವಾ, ಇಂಟ್ರೆಸ್ಟ್ ಇಲ್ದಿರೋರು ತೊಗೊಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅದಕ್ಕೊಂದು ಪ್ರೈಸ್ ಇಟ್ಟೆ, ಅದನ್ನು ಕೊಡೋಣ. ಅದರಲ್ಲಿ ಬರೋ ದುಡ್ಡನ್ನು ನಾನು ಇವಾಗ ಹೇಗೂ ನಾನು ರೋಡ್ ನಾಯಿಗೆಲ್ಲ ನನ್ನ ಸ್ವಂತ ದುಡ್ಡಲ್ಲೇ ನಾನೆಲ್ಲ ಮಾಡ್ತಿರೋದು. ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಓಕೆ, ಯಾವಾಗ ಸಿಗುತ್ತೆ ಮಾರ್ಕೆಟಲ್ಲಿ, ಯಾವಾಗ ಪ್ಲ್ಯಾನ್? ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. 2-3 ಜನಕ್ಕೆ ಹೇಳಿದ್ದೀವಿ ಪಬ್ಲಿಷರ್ಗೆ, ಆದಷ್ಟು ಬೇಗ ಮಾಡ್ತೀವಿ.